ಇಂದಿನ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಸೊ ಇಂದಿನ ಈ ಪಾಠ ಅತಿ ಇಂಪಾರ್ಟೆಂಟ್ ಆಗಿದ್ದು, ಈ ಲೆಸನ್ ಬೇಸ್ಡ್ ಅಸೆಸ್ಮೆಂಟನ್ನು ಸರ್ಕಾರದ ಒಂದು DSAT ನಮಗೆ 10ನೇ ತರಗತಿಯ ವಿದ್ಯಾರ್ಥಿಗಳಿಗಾಗಿ ಏನು ಈ ಸ್ಟಡಿ ಮಟೀರಿಯಲ್ ಕೊಟ್ಟಿದೆಯಲ್ಲ, ಅದರಲ್ಲಿ ಕೇಳಿರುವಂತಹ ಎಲ್ಲ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು ಇಂದಿನ ತರಗತಿಯಲ್ಲಿ ಬಿಡಿಸೋಣ. ಮತ್ತು ಅತಿ ಸುಲಭವಾಗಿದ್ದು, ಇವು ಪ್ರತಿ ವರ್ಷ SSLC ಬೋರ್ಡ್ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಕೇಳಿರುತ್ತಾರೆ. ಸೊ ನಾವು ತಡ ಮಾಡದೆ ಇಂದಿನ ವಿಡಿಯೋವನ್ನು ಪ್ರಾರಂಭಿಸೋಣ. ಸೊ ಮೊದಲಿಗೆ ಈ ತರಗತಿಯಲ್ಲಿ ಅಂದರೆ ಈ ಕ್ಲಾಸ್ನಲ್ಲಿ ಬರುವಂತಹ ಅತಿ ಪ್ರಮುಖ ಅಂಶವನ್ನು ನಾವು ಇಂದು ಚರ್ಚೆ ಮಾಡೋಣ. ಸೊ ಮೊದಲಿಗೆ ಪ್ರೈಮ್ ನಂಬರ್ಸ್ ಅಂದಾಗ ನಾವು ಶಾರ್ಟಲ್ಲಿ ಹೇಳ್ತೀನಿ, ನೀವು ಆಲ್ರೆಡಿ ಕಲ್ತಿದ್ರಿ, ಅದಕ್ಕಾಗಿ ನಾನು ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನಾವು ಪ್ರೈಮ್ ನಂಬರ್ಸ್ ಅಂದಾಗ ದ ನಂಬರ್ಸ್ ವಿಚ್ ಹ್ಯಾವ್ ಟೂ ಫ್ಯಾಕ್ಟರ್ಸ್, ಎರಡು ಫ್ಯಾಕ್ಟರ್ಸ್ ಹೊಂದಿರುವ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ ಅಂದಾಗ ಸೊ ಪ್ರೈಮ್ ನಂಬರ್ಸ್. ಸೊ ದ ನಂಬರ್ಸ್ ವಿಚ್ ಹ್ಯಾವ್ ಮೋರ್ ದೆನ್ ಟೂ ಫ್ಯಾಕ್ಟರ್ಸ್ ಆರ್ ನೋನ್ ಎಸ್ ಎ ಕಂಪೋಸಿಟ್ ನಂಬರ್. ಸೊ ಮೋರ್ ದೆನ್ ಟೂ ಫ್ಯಾಕ್ಟರ್ಸ್. ಪ್ರೈಮ್ ನಂಬರ್ಗೆ ಎಕ್ಸಾಂಪಲ್ ನೋಡಿದಾಗ ನಾವು ನೋಡಬೇಕಾಗಿದ್ದು 2, 3, 5, 7, 11. ಸೊ ಈ ರೀತಿ ನಾವು ಬರಿತಾ ಹೋದಾಗ 13, 17, 19, 23. ಸೊ ಈ ಸಂಖ್ಯೆಗಳೆಲ್ಲ ಸಂಖ್ಯೆಗಳಿಗೆ ನಾವು ಏನಂತ ಕರಿತೀವಿ ಅಂದಾಗ ಪ್ರೈಮ್ ನಂಬರ್ಸ್ ಅಂತೇಳಿ ಕರಿತೀವಿ. ಸೊ ಕಂಪೋಸಿಟ್ ನಂಬರ್ಸ್ ಅಂದಾಗ ನಾವು ಇಲ್ಲಿ ಕಂಪೋಸಿಟ್ ನಂಬರ್ ಬರಿಬೇಕಾದಾಗ ನಾವು ಎಕ್ಸಾಂಪಲ್ ಫಸ್ಟ್ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಇಸ್ 4. ಸೊ ನೆಕ್ಸ್ಟ್ ಕಂಪೋಸಿಟ್ ನಂಬರ್ ಇಸ್ 6. ಸೊ ನೆಕ್ಸ್ಟ್ ಕಂಪೋಸಿಟ್ ನಂಬರ್ ಇಸ್ 4, 6, 8, 9, 10, 12. ಸೊ ಇವೆಲ್ಲ ಸಂಖ್ಯೆಗಳಿಗೆ ನಾವು ಕಾಂಪೋಸಿಟ್ ನಂಬರ್, ಅತಿ ಚಿಕ್ಕ ಸ್ಮಾಲೆಸ್ಟ್ ಕಂಪೋಸಿಟ್ ನಂಬರ್ ಇಸ್ 4, ಸ್ಮಾಲೆಸ್ಟ್ ಪ್ರೈಮ್ ನಂಬರ್ ಇಸ್ 2. ಸೊ ಇವುಗಳನ್ನು ನೆನ್ಪಿಟ್ಕೊಂಡ್ಬಿಡಿ. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್. ಸೊ ಫಂಡಮೆಂಟಲ್ ಥಿಯರಮ್ ಆಫ್ ಅರ್ಥಮೆಟಿಕ್ಸ್ ಏನು ಹೇಳ್ತಂದಾಗ ಎನಿ ಕಂಪೋಸಿಟ್ ನಂಬರ್ ಕ್ಯಾನ್ ಬಿ ರಿಟನ್ ಇನ್ ದ ಫಾರ್ಮ್ ಆಫ್ ಪ್ರಾಡಕ್ಟ್ ಆಫ್ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರ್ಗಳನ್ನು ಯೂಸ್ ಮಾಡಿಕೊಂಡು ನಾವು ಆ ಒಂದು ಕಂಪೋಸಿಟ್ ನಂಬರನ್ನು ಅವುಗಳ ಮಲ್ಟಿಪ್ಲಿಕೇಶನಲ್ಲಿ ಬರೆಯಬಹುದು. ಅದು ಯುನೀಕ್ ಆಗಿರುತ್ತೆ. ಅಂದರೆ ಯಾವುದೇ ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ, ಈಗ ನಾವು 12 ಒಂದು ಕಂಪೋಸಿಟ್ ನಂಬರ್ ತೆಗೆದುಕೊಂಡಾಗ ಇದನ್ನು ನಾವು ಈ ರೀತಿಯಲ್ಲಿ ಬರೆಯಬಹುದು. 2 2 ಸಲ ಬರುತ್ತೆ ಮತ್ತು 3 1 ಸಲ ಬರುತ್ತೆ. ಸೊ ಇದಕ್ಕೆ ಬಿಟ್ಟು ಬೇರೆ ರೀತಿಯಲ್ಲಿ ಬರೆಯಲು ಸಾಧ್ಯವಿಲ್ಲ. ನಾವು ಕೇವಲ ಓನ್ಲಿ ಯೂಸಿಂಗ್ ಪ್ರೈಮ್ ನಂಬರ್ಸ್. ಸೊ ಪ್ರೈಮ್ ನಂಬರನ್ನು ಯೂಸ್ ಮಾಡಿದಾಗ ಇದು ಒಂದೇ ಒಂದು ದಾರಿಯಲ್ಲಿ ಬರಲಿಕ್ಕೆ ಬರುತ್ತೆ. ಇದು ನಾವು ಹಿಂದೆ ಮುಂದೆ ಮಾಡಿ ಬರಿಬೋದು, ಆದರೆ ಈ 2 ಟೈಮ್ಸ್ ಬರುತ್ತೆ, 3 1 ಟೈಮ್ ಬರುತ್ತೆ ಅಂತ ಅರ್ಥ. ಸೊ ವಿ ಕ್ಯಾನ್ ಫ್ಯಾಕ್ಟರೈಸ್ 12. ಸೊ 12 ಫ್ಯಾಕ್ಟರೈಸ್ ಮಾಡಿದಾಗ ನಾವು 12 ಫ್ಯಾಕ್ಟರೈಸ್ ಮಾಡಿದಾಗ ಯಾವ ರೀತಿ ಬರಿಬೋದು ಅಂದಾಗ ಇಲ್ಲಿ 2 ರಿಂದ 2 6 12, ಅಗೇನ್ 2 ಟೇಬಲ್, 2 3 6, ಅಗೇನ್ 3 1. ಸೊ ಈ ರೀತಿಯಲ್ಲಿ ಬರೆದಾಗ ಈಗ ನಾವು 12 ಸಮನಾಗಿದೆ ಏನು ಬರಿಬೋದು, 3 1 ಸಲ ಇಂಟು 2 ಸ್ಕ್ವಯರ್ 2 2 ಸಲ ಬಂದಿದೆ ಅಂಥೇಳಿ ಬರೀಬಹುದು. ಈ ರೀತಿ ಬರೆಯುವುದು ಯುನೀಕ್ ವೇ ಆಗಿದೆ. ದ ಪ್ರಾಡಕ್ಟ್ ಆಫ್ 2 or more ಪ್ರೈಮ್ ನಂಬರ್ಸ್. ಸೊ ಈಗ ನಾವು HCF ಅಂದಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ. HCF ಅಂದಾಗ ಏನಂದಾಗ HCF ಮೀನ್ಸ್ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಲ್ಲಿ ನಾವು ಬರೋದು ಹೈಯೆಸ್ಟ್. ಸೊ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಲ್ಲಿ ಭಾಳಷ್ಟು ಜನರಿಗೆ ಗೊತ್ತಾಗಲ್ಲ. ಇಲ್ಲಿ ಫ್ಯಾಕ್ಟರ್ಸ್ ಅಂತೇಳಿ ನಾವು ಆಲ್ರೆಡಿ ಕಲ್ತೀವಿ ಫ್ಯಾಕ್ಟರ್ಸ್. ಈಗ ನಾವು 2 ಫ್ಯಾಕ್ಟರ್ಸ್ ಅಂದಾಗ ಏನೇನು ಬರುತ್ತೆ ಅಂದಾಗ ಸೊ ಫ್ಯಾಕ್ಟರ್ಸ್ ಆಫ್ 2 ಏನೇನು ಬರುತ್ತೆ, ಇಲ್ಲಿ ಫ್ಯಾಕ್ಟರ್ಸ್ ಆಫ್ 2 1 2 ಬರುತ್ತೆ. ಸೊ ಅದೇ ರೀತಿ ಫ್ಯಾಕ್ಟರ್ಸ್ ಆಫ್ 3 ಏನು ಬರುತ್ತೆ ಅಥವಾ 4 ಏನು ಬರುತ್ತೆ. ಸೊ ನಾವು 4 ತೊಗೊಂಡಾಗ ಫ್ಯಾಕ್ಟರ್ಸ್ ಆಫ್ 4 ಆರ್ ಏನು ಬರುತ್ತೆ ಅಂದಾಗ 1 2 and 4. ಸೊ ಇವೆರಡರಲ್ಲಿರುವಂತಹ ಕಾಮನ್ ಫ್ಯಾಕ್ಟರ್ಸ್ ಯಾವ್ಯಾವು. ಸೊ ಇವೆರಡರಲ್ಲಿರುವಂತಹ ಫ್ಯಾಕ್ಟರ್ಸ್ ಇಲ್ಲಿ 1 ಇದೆ. ಸೊ ಎರಡು ಜಾಗ ಒಂದಿದೆ. ಸೊ ಕಾಮನ್ ಫ್ಯಾಕ್ಟರ್. ಸೊ ಆ್ಯಂಡ್ 2 ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಸೊ ಕಾಮನ್ ಫ್ಯಾಕ್ಟರ್ಸ್. ಸೊ ಎರಡರಲ್ಲಿರುವಂತಹ 2 ಅನ್ನು ನಾವು ಇದರಲ್ಲಿ ದೊಡ್ಡ ಸಂಖ್ಯೆ ಯಾವುದು, ಕಾಮನ್ನಲ್ಲಿರುವಂತಹ ದೊಡ್ಡದು 1 or 2. ಸೊ ಬಿಗ್ಗರ್ ಈಸ್ 2. ದಟ್ಸ್ ವೈ HCF ಆಫ್ 2 and 4. ಸೊ ಇವೆರಡರ HCF ಎಷ್ಟಾಗಿದೆ ಅಂದಾಗ 2. ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಇಸ್. ಸೊ ದಟ್ಸ್ ವೈ ದ HCF ಈಸ್ 2. ಕಾಮನ್ನಲ್ಲಿರುವಂಥ ಹೈಯೆಸ್ಟ್ ನಂಬರ್ ಯಾವುದು. ಸೊ ನಾವು ನೋಡಿದಾಗ LCM. ಸೊ LCM ಅಂದಾಗ ನಾವೇನು ತಿಳ್ಕೊಳ್ತೀವಿ ಅಂದಾಗ LCM ಲೋವೆಸ್ಟ್ ಕಾಮನ್ ಫ್ಯಾಕ್ಟರ್. ಸೊ ಲೋವೆಸ್ಟ್ ಕಾಮನ್ ಮಲ್ಟಿಪಲ್. ಸೊ ಮಲ್ಟಿಪಲ್ ಅಂದಾಗ ನಮ್ಗೆ ಆಲ್ರೆಡಿ ಗೊತ್ತಿದೆ ಮಲ್ಟಿಪಲ್. ಸೊ ಮಲ್ಟಿಪಲ್ಸ್ ಮೀನ್ಸ್ ಈಗ ನಾವು ಟೇಬಲ್ ಅಂತ ಹೇಳ್ತೀವಿ 2. ಸೊ ಮಲ್ಟಿಪಲ್ಸ್ ಆಫ್ 2 ಆರ್ 2 4 6 8 10. ಸೊ ಇವೆಲ್ಲ ಮಲ್ಟಿಪಲ್ಸ್ ಆಫ್ 2. ಅದೇ ರೀತಿ ನಾವು 4 ತೆಗೆದುಕೊಂಡಾಗ ಸೊ ಮಲ್ಟಿಪಲ್ಸ್ ಆಫ್ 4 ಆರ್ 4 6 4 8 4 ಟೇಬಲ್ 4 1 4 4 2 8 4 3 12 4 4 16 4 5 20. ಸೊ ಇಂಥವು ಮಲ್ಟಿಪಲ್ಸ್ ಭಾಳಷ್ಟು ಇರುತ್ತವೆ. ಬಟ್ ಫ್ಯಾಕ್ಟರ್ಸ್ ಆರ್ ಲಿಮಿಟೆಡ್. ಫ್ಯಾಕ್ಟರ್ಸ್ ನಾವು ನೋಡಿ ಇಲ್ಲಿ ಎರಡರ ಫ್ಯಾಕ್ಟರ್ಸ್ 1 2 4 ಫ್ಯಾಕ್ಟರ್ಸ್ ಏನಾಗಿವೆ 1 2 4. ಆದರೆ ಮಲ್ಟಿಪಲ್ಸ್ ಆರ್ ಅನ್ಲಿಮಿಟೆಡ್. ಸೊ ಎರಡರ ಎಷ್ಟು ಮಲ್ಟಿಪಲ್ಸ್ ಇವೆ ಅಂದರೆ ಅನ್ಲಿಮಿಟೆಡ್. ಇನ್ನೂ ಕೂಡ ಬರಿಬೋದು. 4ರ ಮಲ್ಟಿಪಲ್ ಕೂಡ ಅಸಂಖ್ಯಾತ ಆಗಿವೆ. ಇವರಲ್ಲಿ ಕಾಮನ್ ಯಾವ್ಯಾವೆ. ಸೊ ಕಾಮನ್ ಏನಾದರೆ ಇಲ್ಲಿ 2 ಇಲ್ಲಿ 4 ಇದೆ, ಇಲ್ಲಿ 4 ಇದೆ. ಕಾಮನ್ ಮಲ್ಟಿಪಲ್. ಸೊ ಅದೇ ರೀತಿ ನಾವು ಇಲ್ಲಿ 8 ಇದೆ, ಇಲ್ಲಿ 8 ಇದೆ. ಕಾಮನ್ ಮಲ್ಟಿಪಲ್. ಸೊ ಮತ್ತೆ ಮುಂದೆ ಬರಿಬೋದು 12, ಇಲ್ಲಿ 12 ಬರುತ್ತೆ. ಸೊ ಇಲ್ಲಿ 12, ಇಲ್ಲಿ 12 ಇದೆ. ಸೊ ಕಾಮನ್ ಮಲ್ಟಿಪಲ್ಸ್. ದೀಸ್ ಆಲ್ ಆರ್ ಕಾಲ್ಡ್ ಆಸ್ ಎ ಕಾಮನ್ ಮಲ್ಟಿಪಲ್ಸ್. ಸೊ ಇದರಲ್ಲಿ ಅತಿ ಚಿಕ್ಕ ಕಾಮನ್ ಮಲ್ಟಿಪಲ್ ಯಾವುದು 4. ದೊಡ್ಡದು ಬರೆಯೋಕ್ಕೆ ಪಾಸಿಬಲ್ ಇಲ್ಲ. ಸೊ ಇಟ್ ಈಸ್ ವೆರಿ ಬಿಗ್ಗೆಸ್ಟ್ ಒನ್. ಸೊ ದಟ್ಸ್ ವೈ LCM. ಸೊ ಈ 4 ಮತ್ತು 2ರ LCM ಎಷ್ಟು ಅಂದಾಗ ನಾವು ಸಿಂಪ್ಲಿಯಾಗಿ ಬರೀಬಹುದು 4. ಸೊ
ಅತಿ ಚಿಕ್ಕ ಒಂದು ಕಾಮನ್ ಮಲ್ಟಿಪಲ್, ದ ಲೀಸ್ಟ್ ಕಾಮನ್ ಮಲ್ಟಿಪಲ್ ಆಫ್ 2 and 4 is 4. ಸೊ ನಾವು ಈ ರೀತಿಯಲ್ಲಿ HCF LCM ಬಗ್ಗೆ ಕರಿಬೋದು. ಸೊ ಇನ್ನೊಂದು ಏನಿದೆ, HCF ಮತ್ತು LCM ನಡುವಿರುವಂತಹ ಸಂಬಂಧ ಏನಿದೆ, ನಾವು ಎರಡು ಸಂಖ್ಯೆಗಳು, ಒಂದು ಸಂಖ್ಯೆಯನ್ನು A ಇನ್ನೊಂದು ಸಂಖ್ಯೆಯನ್ನು B ಎಂದು ಪರಿಗಣಿಸೋಣ. ಲೆಟ್ ಅಸ್ consider first number as a and second number as a B. Then the relation between the numbers and HCF LCM is A into B ಸಮನಾಗಿದೆ HCF into LCM ಅಂತ ಹೇಳಿ ನಾವು ನೆನಪಿಕೋಬಹುದು. The product of numbers is equal to the product of HCM and LCM of those two numbers. ಇದು ಕೇವಲ ಎರಡು ಸಂಖ್ಯೆಗಳಿದ್ದಾಗ ಮಾತ್ರ ಅನ್ವಯ ಆಗುತ್ತೆ. ಮೂರು ಸಂಖ್ಯೆಗಳಿದ್ದಾಗ, ಇದು ಮೂರಕ್ಕಿಂತ ಹೆಚ್ಚು ಸಂಖ್ಯೆಗಳಿದ್ದಾಗ ಈ ಒಂದು ಸೂತ್ರ ಅನ್ವಯವಾಗುವುದಿಲ್ಲ. ಸೊ ಇದು ನೀವು ನೆನಪಿಟ್ಕೋಬೇಕು. ಸೊ ಪ್ರೂಫ್ ಆಫ್ ಇರ್ರ್ಯಾಷನಲ್ ನಂಬರ್ಸ್ ಅಂದರೆ ಎರಡು ಅಭಾಗಲ, ಹೌ ಟು ಪ್ರೂವ್. ಸೊ ಈಗ ಪ್ರಶ್ನೆಯಲ್ಲಿ ಎಕ್ಸಾಂಪಲ್ ಪ್ರಶ್ನೆಗಳಿದೆ, ಪ್ರೂವ್ ದಟ್ √2 ಈಸ್ ಎನ್ ಇರ್ರ್ಯಾಷನಲ್ ನಂಬರ್, √3 ಈಸ್ ಎನ್ ಇರ್ರ್ಯಾಷನಲ್ ನಂಬರ್, ಆರ್ √2 + 5 ಈಸ್ ಎನ್ ಇರ್ರ್ಯಾಷನಲ್ ನಂಬರ್. ಈ ರೀತಿಯ ಪ್ರಶ್ನೆಗಳು ಕೂಡ ಪ್ರತಿ ವರ್ಷ ಎಕ್ಸಾಮಲ್ಲಿ ಬರುತ್ತವೆ. ಸೊ ಅದಕ್ಕಾಗಿ ನಾವು ಮುಂದಿನ ತರಗತಿಯಲ್ಲಿ ಕರೆಯೋಣ. ಸೊ ಈಗ ಒಂದನೇ ಪ್ರಶ್ನೆ, ನಾವು ಡೈರೆಕ್ಟಾಗಿ ಪ್ರಶ್ನೆಗಳಿಗೆ ಹೋಗಬೇಕಾದಾಗ ಮೊದಲನೇ ಪ್ರಶ್ನೆ ಏನಿದೆ ಅಂದಾಗ, √2 ಅನ್ನೋದು ಒಂದು ಯಾವ ಸಂಖ್ಯೆ, ಇದು ಭಾಗಲಬ್ಧ ರ್ಯಾಷನಲ್ ನಂಬರ್ ಆರ್ ಇರ್ರ್ಯಾಷನಲ್ ನಂಬರ್, ಇಂಟೀಜರ್ ಆರ್ ನ್ಯಾಚುರಲ್ ನಂಬರ್ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನಾವು ಈ ಪ್ರಶ್ನೆಗೆ ಉತ್ತರಿಸುವುದಾದರೆ, ಸೊ ರೂಟಲ್ಲಿರುವ ಎಲ್ಲ ಸಂಖ್ಯೆಗಳು ಬಹಳಷ್ಟು ಜನ ಇರ್ರ್ಯಾಷನಲ್ ಅಂತ ಹೇಳಿರ್ತಾರೆ, ಬಟ್ ಆ ರೀತಿ ಅಲ್ಲ. ಈ √2 ಒಂದು ಇರ್ರ್ಯಾಷನಲ್ ಇದೆ, √3 ಕೂಡ ಇರ್ರ್ಯಾಷನಲ್, ಬಟ್ √4 ಏನಾಗಿದೆ ಅಂದಾಗ ಅದು ರ್ಯಾಷನಲ್ ಆಗಿರುತ್ತೆ. ಏಕೆಂದಾಗ ಬಿಕಾಸ್ ದ ವ್ಯಾಲ್ಯೂ ಆಫ್ √4 is 2, square root of 4 is +or-2. So rational numbers means the numbers which can be expressed in the form of p by q. Irrational means the numbers which cannot be expressed in the form of p by q. ಈ p ಭಾಗಿಲೆ q ರೂಪದಲ್ಲಿ ಇನ್ ದಿಸ್ ಫಾರ್ಮ್ ಇಫ್ ವಿ ಕೆನಾಟ್ ಏಬಲ್ ಟು, ನಾವು ಈ ರೀತಿ ಬರೆಯಲು ಆಗದ ಸಂಖ್ಯೆಗಳಿಗೆ ನಾವು ಇರ್ರ್ಯಾಷನಲ್ ನಂಬರ್ಸ್ ಅಂತ ಹೇಳಿ ಕರಿತೀವಿ. ಅದಕ್ಕಾಗಿ ಈ ಪ್ರಶ್ನೆಯ ಉತ್ತರ ಈ √2 ಏನಾಗಿದೆ ಅಂದಾಗ ಅದು ಆಪ್ಷನ್ ಬಿ. ಸೊ ಇರ್ರ್ಯಾಷನಲ್ ನಂಬರ್ ಅಂತೇಳಿ ಬರೀಬೇಕು. ಸೊ ಎರಡನೇ ಪ್ರಶ್ನೆ ಇಲ್ಲಿ ಕೂಡ ಕೇಳಿದರೆ, ದ ಸಮ್ ಆರ್ ಡಿಫ್ರೆನ್ಸ್. ನೆನಪಿಕೊಟ್ರೆ ಯಾವಾಗಲೂ ಒಂದು ರ್ಯಾಷನಲ್ ನಂಬರ್ ಇನ್ನೊಂದು ರ್ಯಾಷನಲ್ ಅಂದಾಗ ನಾವು ಕ್ಯೂ ತೊಗೋಬೋದು. ಸೊ ರ್ಯಾಷನಲ್ ನಂಬರ್, ಒಂದು ರ್ಯಾಷನಲ್ ನಂಬರ್ ಮತ್ತೊಂದು ಇರ್ರ್ಯಾಷನಲ್ ನಂಬರ್, ನೀವು ಅವುಗಳ ಮೊತ್ತ ಸಮ್ ಆರ್ ಡಿಫ್ರೆನ್ಸ್ ಯಾವಾಗಲೂ ಆಲ್ವೇಸ್ ಇರ್ರ್ಯಾಷನಲ್ ನಂಬರ್ ಅಂತೇಳಿ ನೆನಪಿಟ್ಕೋಬೇಕು. ಸೊ ಆಲ್ವೇಸ್ ಇರ್ರ್ಯಾಷನಲ್ ನಂಬರ್ ಅಂದರೆ ಇಲ್ಲಿ ಒಂದು 5 ಒಂದು ರ್ಯಾಷನಲ್, √3 ಒಂದು ಇರ್ರ್ಯಾಷನಲ್, ಡಿಫ್ರೆನ್ಸ್ ಇದೆ, ಸೊ ಮೈನಸ್ ಇದೆ, ಅದಕ್ಕಾಗಿ ಇದೇನಾಗುತ್ತೆ ಇರ್ರ್ಯಾಷನಲ್ ನಂಬರ್ ಆಗುತ್ತೆ. ಸೊ ನೆಕ್ಸ್ಟ್ ಹೋಗೋಣ. ಈಗ ರ್ಯಾಷನಲ್ ನಂಬರ್ಸ್ ಈ ಕೆಳಗಿನಲ್ಲಿ ಯಾವುದು ಒಂದು ಭಾಗಲಬ್ಧ, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಎನ್ ರ್ಯಾಷನಲ್ ನಂಬರ್. ಸೊ ಇಲ್ಲಿ ಏನು ಕೇಳಿದ್ರೆ ಅಂದಾಗ ಇಲ್ಲಿ 5 ಇದೆ, ಪೈ ನಮ್ಗೆ ಗೊತ್ತಿದೆ, ಬಹಳಷ್ಟು ಜನ ಪೈ ಬೆಲೆ ಏನು ತಿಳಿದುಕೊಂಡಿರ್ತಾರೆ ಅಂದಾಗ 22/7 ಅಂತೇಳಿ ಬಹಳಷ್ಟು ಜನ ತಿಳ್ಕೊಂಡಿರ್ತಾರೆ, ಬಟ್ ಇಟ್ ಈಸ್ ರಾಂಗ್. ಪೈ ವ್ಯಾಲ್ಯೂ ಈಸ್ ನಾಟ್ ಎಕ್ಸಾಕ್ಟ್ಲಿ 22/7. ಸೊ ಪೈ ವ್ಯಾಲ್ಯೂ ಎಕ್ಸಾಕ್ಟ್ಲಿ ನಾವು ಬರೆಯೋಕ್ಕಾಗಲ್ಲ. ಸೊ ಇದರ ಒಂದು ಬೆಲೆ 3.14 dash. So the decimal form of a pi is non-terminating, non-repeating, that's why it is an irrational number. ಅದೇ ರೀತಿ √3 ನಾವು ಹಿಂದಿನ ಪ್ರಶ್ನೆಯಲ್ಲಿ ನಿರ್ಧಾರ ಮಾಡಿದ್ದೀವಿ, √3 ಕೂಡ ಇರ್ರ್ಯಾಷನಲ್ ನಂಬರ್. 3 ಇಲ್ಲಿ ಏನಾಗಿದೆ, ಒಂದು ಭಾಗಲಬ್ಧ, ರ್ಯಾಷನಲ್ ಇಂಟು ಇರ್ರ್ಯಾಷನಲ್, ರ್ಯಾಷನಲ್ ಇಂಟು ನಾನ್ ಜೀರೋ ಇರ್ರ್ಯಾಷನಲ್, ಜೀರೋವನ್ನು ಹೊರತುಪಡಿಸಿ. ಸೊ ನಾನ್ ಜೀರೋ ರ್ಯಾಷನಲ್ ಇಂಟು ಇರ್ರ್ಯಾಷನಲ್ ಈಸ್ ಆಲ್ವೇಸ್ ಇರ್ರ್ಯಾಷನಲ್. ಸೊ ಅದಕ್ಕಾಗಿ ಇದು ಕೂಡ ಒಂದು ಇರ್ರ್ಯಾಷನಲ್. ಅಂದರೆ ನಮಗೆ ಈ ಪ್ರಶ್ನೆಯ ಉತ್ತರ ಏನಾಗಿದೆ ಅಂದಾಗ ಎ. ಸೊ ರ್ಯಾಷನಲ್ ನಂಬರ್ ಆಗಿರುತ್ತದೆ. ಸೊ ಈಗ 4ನೇ ಪ್ರಶ್ನೆಯನ್ನು ಬಿಡಿಸೋಣ. ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಎ ಇರ್ರ್ಯಾಷನಲ್ ನಂಬರ್. ಸೊ ಪ್ರಶ್ನೆಯನ್ನು ಸರಿಯಾಗಿ ಓದಬೇಕು. ನಾಟ್ ಆ್ಯನ್ ಇರ್ರ್ಯಾಷನಲ್ ನಂಬರ್ ಅಂದರೆ ಯಾವುದು ಇರ್ರ್ಯಾಷನಲ್ ಆಗಿಲ್ಲ. ಸೊ ನಮ್ಗೆ ಗೊತ್ತಿದೆ √2 ಇದು ಒಂದು ಇರ್ರ್ಯಾಷನಲ್ ನಂಬರ್, ಇದು ಆಗಿದೆ. √3 ಇದು ಕೂಡ ಒಂದು ಇರ್ರ್ಯಾಷನಲ್ ನಂಬರ್. ಇಲ್ಲಿ √9 ಇದ್ರ ಬೆಲೆ 3 ಬರುತ್ತೆ. ಸೊ ಅದಕ್ಕಾಗಿ ಇದು ಒಂದು ರ್ಯಾಷನಲ್ ನಂಬರ್. ಸೊ ಅದೇ ರೀತಿ √5 ಬೆಲೆ ಬರುವುದಿಲ್ಲ, ಅದಕ್ಕಾಗಿ ಇಟ್ ಈಸ್ ಆನ್ ಇರ್ರ್ಯಾಷನಲ್ ನಂಬರ್. ಯಾವುದು ಇರ್ರ್ಯಾಷನಲ್ ಆಗಿಲ್ಲ ಅಂದಾಗ ಸಿ ಆನ್ಸರ್ ಸರಿಯಾಗಿದೆ. ರ್ಯಾಷನಲ್ ನಂಬರ್ ಆಫ್ ಇನ್ ದ ಫಾಲೋವಿಂಗ್, ಇದರಲ್ಲಿ ಯಾವುದು ಒಂದು ರ್ಯಾಷನಲ್ ನಂಬರ್ ಆಗಿದೆ. ನಾಟ್ ಎ ಇರ್ರ್ಯಾಷನಲ್ ಅಥವಾ ರ್ಯಾಷನಲ್ ಎರಡೂ ಒಂದೇ ಪ್ರಶ್ನೆ. ಸೊ ಇದು ಇರ್ರ್ಯಾಷನಲ್ ಏಕೆಂದಾಗ √3 ಬೆಲೆ ಬರಲ್ಲ. ಇಲ್ಲಿ √5 ಇದೆ, ಇದ್ರ ಬೆಲೆ ಕೂಡ ಬರಲ್ಲ. ಸೊ √5 ಬೆಲೆ ಕೂಡ ಬರಲ್ಲ, ಇದೂ ಇರ್ರ್ಯಾಷನಲ್. ಸೊ ಇದೂ ಇರ್ರ್ಯಾಷನಲ್. ಸೊ ಇವು 3 ಇರ್ರ್ಯಾಷನಲ್ ಆಗಿವೆ. ಇಲ್ಲಿ 4ರ ಬೆಲೆ ಎಷ್ಟಾಗುತ್ತೆ ಅಂದಾಗ 2 ಆಗುತ್ತೆ, ಅದಕ್ಕಾಗಿ ಇದು ಒಂದು ರ್ಯಾಷನಲ್ ನಂಬರ್ ಆಗುತ್ತದೆ. ಸೊ √4 ಒಂದು ಏನಾಗಿರುತ್ತೆ ರ್ಯಾಷನಲ್ ನಂಬರ್. ನಾವು ಈ ಮುಂಚೆನೇ
ಇದ್ರ ಬಗ್ಗೆ ಡಿಸ್ಕಸ್ ಮಾಡೀವಿ. ಪೈ ಒಂದು ಏನಾಗಿದೆ ಅಂದಾಗ ಇರ್ರ್ಯಾಷನಲ್ ನಂಬರ್ ಬಿಕಾಸ್ ದ ಡೆಸಿಮಲ್ ಎಕ್ಸ್ಪೆನ್ಷನ್ ಆಫ್ ಎ ಪೈ ಈಸ್ ನಾನ್ ಟರ್ಮಿನೇಟಿಂಗ್ ನಾನ್ ರಿಪೀಟಿಂಗ್ ಆಗಿರುತ್ತೆ. ಸೊ ನಾವು ನೆಕ್ಸ್ಟ್ ಹೋದಾಗ ಇಲ್ಲಿ ನಾವು ಈ ಮುಂಚೆನೇ ಓದಿದ್ವಿ ಪ್ರೈಮ್ ನಂಬರ್ಸು, ಕಂಪೋಸಿಟ್ ನಂಬರು, ಇರ್ರ್ಯಾಷನಲ್ ಮತ್ತು ಆಡ್ ನಂಬರು. ಇದಂತೂ ಇರ್ರ್ಯಾಷನಲ್ ಆಡ್ ನಂಬರ್ ಇವೆರಡು ಆಪ್ಷನ್ ನಾವು ಡಿಲೀಟ್ ಮಾಡೋಣ. ಇಲ್ಲಿರುವಂತಹ ಸಂಖ್ಯೆ ಪ್ರೈಮ್ ನಂಬರ್ ಆರ್ ಕಂಪೋಸಿಟ್ ನಂಬರ್ ಎರಡರಲ್ಲಿ ಒಂದು ಉತ್ತರ ಆಗಿರುತ್ತೆ. ಇಲ್ಲಿ ದ ನಂಬರ್ ಈಸ್ ಇನ್ ದ ಫಾರ್ಮ್ ಆಫ್ 7 into 11 into 13 plus 13 ಇದೆ. ಸೊ ದ ನಂಬರ್ ಈಸ್ ಇನ್ ದಿಸ್ ಫಾರ್ಮ್. ಸೊ ಇಫ್ ವಿ ಮಲ್ಟಿಪ್ಲೈ ದೀಸ್ 3 ವಿ ವಿಲ್ ಗೆಟ್ ಎ ನಂಬರ್. ದಟ್ ನಂಬರ್ ಇಟ್ ಸೆಲ್ಫ್ ಹ್ಯಾವ್ 13 ಆಸ್ ಎ ಫ್ಯಾಕ್ಟರ್. ಅಂದರೆ ಈ ಒಂದು ಸಂಖ್ಯೆಯು 13 ಒಂದು ಫ್ಯಾಕ್ಟರ್ ಆಗಿದೆ. ಮೀನ್ಸ್ ಮಲ್ಟಿಪ್ಲೈ ಮಾಡಿದಾಗ ಬರುತ್ತಲ್ಲ ಅದು ಫ್ಯಾಕ್ಟರ್ ಒಂದಿದೆ. ಅದೇ ರೀತಿ ಈ ಸಂಖ್ಯೆ ಕೂಡ ದ 13 ಇಟ್ ಸೆಲ್ಫ್ ಹ್ಯಾವ್ 13 ಆಸ್ ಎ ಫ್ಯಾಕ್ಟರ್. ಸೊ ಈ ಎರಡೂ ಸಂಖ್ಯೆಗಳು ಹಿಯರ್ ಆ್ಯಂಡ್ ಹಿಯರ್, ಈ ಎರಡೂ ಸಂಖ್ಯೆಗಳಲ್ಲಿ ಇಲ್ಲಿ ಮತ್ತು ಇಲ್ಲಿ 13 ದ 13 ಈಸ್ ಕಾಮನ್ ಫ್ಯಾಕ್ಟರ್. ಸೊ ಇಫ್ ಎ ನಂಬರ್ ಮೀನ್ಸ್ ನಾವು ಈ ಎಲ್ಲ ಸಂಖ್ಯೆಗಳನ್ನು ಮಲ್ಟಿಪ್ಲೈ ಮಾಡಿ ಪ್ಲಸ್ ಮಾಡಿದಾಗ ಒಂದು ನಂಬರ್ ಸಿಗುತ್ತಲ್ಲ, ಆ ನಂಬರು ನಮಗೆ ಗೊತ್ತಿದ್ದಾಗೆ ಆ ನಂಬರ್ ದಿಸ್ ನಂಬರ್ ವಿಲ್ ಹ್ಯಾವ್ 13 ಆಸ್ ಫ್ಯಾಕ್ಟರ್. ಸೊ ದಟ್ ಮೀನ್ಸ್ ಈ ನಂಬರ್ ಯಾವುದೇ ಒಂದು ಸಂಖ್ಯೆ, ಎಕ್ಸಾಂಪಲ್ ಇದೊಂದು ಎಕ್ಸ್ ಸಂಖ್ಯೆ ಆಗಿದ್ದಾಗ ಇದರ ಫ್ಯಾಕ್ಟರ್ಸ್ ಏನಾಗಿರುತ್ತೆ, 1 ಇರುತ್ತೆ ಮತ್ತೊಂದು ಎಕ್ಸ್ ಇರುತ್ತೆ. ಸೊ ಈ 1 ಮತ್ತು ಎಕ್ಸನ್ನು ಹೊರತುಪಡಿಸಿ ಎಕ್ಸೆಪ್ಟ್ ದೀಸ್ ಟು ದ ನಂಬರ್ ಹ್ಯಾವ್ 13 ಆಲ್ಸೋ ಎ ಫ್ಯಾಕ್ಟರ್. ದಟ್ ಮೀನ್ಸ್ ಈ ಎಕ್ಸ್ ಅನ್ನುವ ಒಂದು ಸಂಖ್ಯೆ ದ ನಂಬರ್ ವಿಚ್ ವಿ ಗೆಟ್ ಆಫ್ಟರ್ ಮಲ್ಟಿಪ್ಲೈಯಿಂಗ್ ಆ್ಯಂಡ್ ಆ್ಯಡಿಂಗ್ ದಿಸ್ we will get x number. That number have 1 x and 13 means it have 3 factors. ಯಾವುದೇ ಒಂದು ಸಂಖ್ಯೆ ಮೋರ್ ದೆನ್ 2 ಫ್ಯಾಕ್ಟರ್ಸ್ ಹೊಂದಿದ್ದಾಗ ಅಂತಹ ಸಂಖ್ಯೆಯನ್ನು ನಾವು ಕಂಪೋಸಿಟ್ ನಂಬರ್ ಅಂತೇಳಿ ಕರಿತೀವಿ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಆಫ್ ಈ 91 ಏನಾಗುತ್ತೆ, 91 ಫ್ಯಾಕ್ಟರೈಸ್ ಮಾಡಿದಾಗ ಸೊ 91 ಯಾವ ಟೇಬಲಲ್ಲಿ ಬರುತ್ತೆ ಅಂದಾಗ ವಿ ನೋ ದಟ್ ವೆರಿ ವೆಲ್ 13 ಟೇಬಲ್ ಆರ್ 7 ಟೇಬಲ್. ಸೊ ವಿ ಕ್ಯಾನ್ ಯೂಸ್ ಫಸ್ಟ್ 7 ಟೇಬಲ್. 7 1 7, ಇಲ್ಲಿ ಉಳಿತು ಎಷ್ಟು 2, 21, 7 3 21. ಸೊ 13 ಇಟ್ ಸೆಲ್ಫ್ ಎ ಪ್ರೈಮ್ ನಂಬರ್. ಸೊ 13 ವಿ ಕ್ಯಾನ್ ನಾಟ್ ಗೆಟ್ ಇನ್ ಎನಿ ಟೇಬಲ್. 13. ಸೊ 91 ಈಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ ಇನ್ ದ ಫಾರ್ಮ್ ಆಫ್ 13 into 7 or 7 into 13. ದಟ್ ಈಸ್ ಬಿ ಆನ್ಸರ್. ಸೊ ಬಿ ಆಪ್ಷನ್ ಆನ್ಸರ್ ಆಗಿದೆ. ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 1 and 10. ಸೊ ನಾವು ಬರೀತಾ ಹೋಗೋಣ. 1 ಇದರಲ್ಲಿ ಯಾವುದ್ಯಾವುದು ಪ್ರೈಮ್ ನಂಬರ್ಸ್ ಆಗಿವೆ. ಸೊ ನಮ್ಗೆ ಗೊತ್ತಿದೆ 2 ಈಸ್ ಎ ಪ್ರೈಮ್ ನಂಬರ್, 3 ಈಸ್ ಎ ಪ್ರೈಮ್ ನಂಬರ್, 5 ಈಸ್ ಎ ಪ್ರೈಮ್ ನಂಬರ್, 7 ಈಸ್ ಎ ಪ್ರೈಮ್ ನಂಬರ್ ಓವರ್. ಸೊ 4 ಪ್ರೈಮ್ ನಂಬರ್ಸ್ ಆದರೆ ಬಿಟ್ವೀನ್ 1 and 10. ಸೊ 1 ಮತ್ತು 10 ನಡುವೆ ಎಷ್ಟು ಪ್ರೈಮ್ ನಂಬರ್ಸ್ ಆಗಿವೆ ಅಂದಾಗ 4. ನೆಕ್ಸ್ಟ್ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.